ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಮತ್ತೊಮ್ಮೆ ಸಾರಿಗೆ ನೌಕರರು ಸಮರವನ್ನು ಸಾರುವುದಕ್ಕೆ ರೆಡಿಯಾಗಿದ್ದಾರೆ. ಹಾಗಾದ್ರೆ ನಾಳೆ ಬಸ್ ಬಂದ್ ಆಗುತ್ತಾ? ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ದೊಡ್ಡ ಮಟ್ಟದ ಮುಷ್ಕರಕ್ಕೆ ಸಾರಿಗೆ ನೌಕರರು ನಿರ್ಧರಿಸಿದ್ದಾರೆ. ನಾಳೆ ಸಂಜೆ ಪ್ರತಿಭಟನೆಯನ್ನ ಸಾರಿಗೆ ನೌಕರರು ಹಮ್ಮಿಕೊಂಡಿದ್ದಾರೆ. ನಾಳೆ ಸಂಜೆ ಬಳಿಕ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಂಚಾರದಲ್ಲಿ ಏರುಪೇರಾಗೋ ಚಾನ್ಸಸ್ ಇದೆ. ಈ ವಿಚಾರದಲ್ಲಿ ಸಾರಿಗೆ ಒಕ್ಕೂಟ ಸಂಘಟನೆಗಳು ಯಾವ ರೀತಿಯ ಹೆಜ್ಜೆಯನ್ನಿಡ್ತವೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಇದೇ ರೀತಿ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ವು, ಸರ್ಕಾರದ ಜೊತೆಗೆ ಸಭೆಗಳನ್ನು ನಡೆಸಿದ್ವು. ಅದೆಲ್ಲವೂ ಕೂಡ ವಿಫಲವಾಗಿತ್ತು. ಅದಾದ ಮೇಲೆ ಇಲಾಖೆಯಿಂದ ಎಸ್ಮಾ ಜಾರಿಗೂ ಕೂಡ ಚಿಂತನೆಯಾಗಿತ್ತು. ಅದನ್ನೂ ಮೀರಿ ನಾಳೆ ಬಸ್ಸನ್ನು ಬಂದ್ ಮಾಡುವುದಕ್ಕೆ, ದೊಡ್ಡ ಮಟ್ಟದ ಮುಷ್ಕರವನ್ನು ನಡೆಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಸಾರಿಗೆ ನೌಕರರ ಸಂಘಟನೆಗಳು ಮುಂದಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ನಿನ್ನೆನೇ ಒಂದು ಪತ್ರಿಕಾ ಪ್ರೆಸ್ ಮೀಟನ್ನು ಮಾಡಿ ಕ್ಲಾರಿಫಿಕೇಷನ್ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಸರ್ಕಾರಕ್ಕೆ ಟೈಮ್ಲೈನ್ ಕೊಡುವಂತಹ ಕೆಲಸವನ್ನು ಮಾಡಿದರು. ಇಲ್ಲಿಯವರೆಗೂ ಕೂಡ ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಗಮನವನ್ನು ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಸಾರಿಗೆ ಸಚಿವರು ಕರೆದು ಮಾತನಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅದನ್ನು ಮೀರಿ ಯಾವುದೇ ರೀತಿಯ ಬೆಳವಣಿಗೆಗಳಾಗ್ತಾ ಇಲ್ಲ. ಹಾಗಾಗಿ ಮುಷ್ಕರ ಒಂದೇ ನಮ್ಮ ಮುಂದೆ ಇರುವಂತಹ ಆಯ್ಕೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ನಾವು ರಸ್ತೆಗೆ ಬಸ್ಸುಗಳನ್ನು ಇಳಿಸಲ್ಲ ಅಂತ ಹೇಳಿ ನಿರ್ಧರಿಸಿದ್ದಾರೆ. 28 ದಿನ ಪ್ರಯುಕ್ತ ನಾವು 29ರ ಮುಷ್ಕರವನ್ನು ಸಮಾವೇಶವನ್ನು ಮುಂದೂಡಿದ್ದನ್ನು ಆ ಒಂದು ಮುಂದೂಡೋದನ್ನ ಸಮಾವೇಶವನ್ನು ಇವತ್ತು 19/2 ನಾವು ನಾಡಿದ್ದು ಗುರುವಾರ ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಫ್ರೀಡಮ್ ಏನು ಹಮ್ಮಿಕೊಂಡಿದ್ದೇವೆ, ಇಡೀ 4 ನಿಯಮಗಳ 1,15,000 ಕಾರ್ಮಿಕರ ಪರವಾಗಿ ಹಮ್ಮಿಕೊಂಡಂಥ ಒಂದು ಸಮಾವೇಶ. ಅದು ಇವತ್ತು ಸರ್ಕಾರದ ಏನೊಂದು ನಿಲುವಿದೆ, ಆ ನಿಲುವಿನ ವಿರುದ್ಧವಾಗಿ ಇವತ್ತು ನಮ್ಮ ಇಡೀ ಕಾರ್ಮಿಕ ಸಮುದಾಯ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವತ್ತು ಇಡೀ ರಾಜ್ಯದಾದ್ಯಂತ ಸಾವಿರಾರು ನೌಕರರು ಅವತ್ತು ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಆ ಪಾಲ್ಗೊಳ್ಳಿಕೆ ಮೂಲಕ ಇದರಿಂದ ಎಚ್ಚರಿಕೆ ಅಂತ ಹೇಳ್ತೇನೆ. ಯಾಕೆಂದರೆ ಇವತ್ತು ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಆ ಒಂದು ಸಮಾವೇಶ ಏನು ನಡೀತದೆ ಅದು ಸರ್ಕಾರಕ್ಕೆ ಕೊಡುವಂಥ ನೇರವಾದ ಒಂದು ಎಚ್ಚರಿಕೆ ಅಂತ ಮಾತನ್ನು ನಾನು ಹೇಳ್ತೇನೆ. ಅವತ್ತು ಸರ್ಕಾರ ಯಾವುದೋ ಒಂದು ಕೂಡಲೇ ಯಾವುದೋ ಒಂದು ನಿಲುವಿಗೆ ಅವರು ಸ್ಪಷ್ಟವಾದ ನಿಲುವಿಗೆ ಬರದೇ ಹೋದರೆ, ನಮ್ಮ ಬೇಡಿಕೆಗಳ ಬಗ್ಗೆ ಒಂದು ನಿಲುವನ್ನು ತೆಗೆದುಕೊಳ್ಳದೆ ಹೋದರೆ ನಮ್ಮ ಬೇಡಿಕೆ ಈಡೇರಿಸೋ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ನಾಳೆ ಪ್ರತಿಭಟನೆಯನ್ನು ಮಾಡಲೇಬೇಕು ಅಂಥೇಳಿ ನಿರ್ಧರಿಸಿದ್ದಾರೆ. ಕೇವಲ ಪ್ರತಿಭಟನೆಗಷ್ಟೇ ಸೀಮಿತವಾಗುತ್ತಾ ಅಥವಾ ಇದರ ಪರಿಣಾಮ ಜನರ ಮೇಲೆ ಸರ್ಕಾರಕ್ಕೆ ತಟ್ಟುವಂತಹ ಸಾಧ್ಯತೆ ಇದೆಯಾ? ಯಾವ ರೀತಿ ಆಗಿದೆ ಪ್ಲಾನು, ರೂಪುರೇಷೆ ಅಂತ? ಪ್ರೇಮ, ಕಳೆದ 4 ಬಾರಿ ಸಿಎಂ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಗಳಾಗುತ್ತೆ. ಆ ಸಭೆಗಳಾದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ನಿರ್ಧಾರಕ್ಕೆ ಬರೋದಿಲ್ಲ. ಒಂದ್ ಕಡೆ ಆವು ಸಹ ಎಲ್ಲ ಕೋಲು ಮುರಿಯಲ್ಲ ಅನ್ನುವಂತ ಪರಿಸ್ಥಿತಿ ಸರ್ಕಾರ ವರ್ಸಸ್ ಸಾರಿಗೆ ನೌಕರದ್ದಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇದೇ ಕಾರಣಕ್ಕಾಗಿ ಈಗ ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಸಿಡಿದಿರುವಂತಹ ನೌಕರರು ನಾಳೆ ಒಂದು ಬೃಹತ್ ಆದಂತಹ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ನಾಳೆ ಸಂಜೆ ತನಕವೂ ಕೂಡ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನ ನೀಡಿರುವಂತದ್ದು. ನಾಳೆ ಸಂಜೆ 4 ಗಂಟೆ ಒಳಗಾಗಿ ಸರ್ಕಾರ ಅಧಿಕೃತವಾಗಿ ಏನ್ ಬೇಡಿಕೆಗಳಿದೆ ಅದನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಬೇಕಿದೆ. ಒಂದೊಮ್ಮೆ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಸಂಜೆ 4 ಗಂಟೆ ಮೇಲೆ ಪೂರ್ಣ ಪ್ರಮಾಣದ ಸಾರಿಗೆ ವ್ಯವಸ್ಥೆಗಳೇನಿದೆ ಎಲ್ಲ ಬಸ್ಗಳನ್ನು ಕೂಡ ನಿಲ್ಲಿಸುವಂತ ನಿಟ್ಟಿನಲ್ಲಿ ತಯಾರಿಗಳಾಗಿರುವಂತದ್ದು. ಈ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ನೌಕರರಿಗೆ ನೀವು ಮಾನಸಿಕವಾಗಿ ಸಿದ್ಧವಾಗಿರಿ ಎನ್ನುವಂತ ಸೂಚನೆಗಳನ್ನ ಕೂಡ ಸಾರಿಗೆ ಮುಖಂಡರು ನೀಡಿದ್ದಾರೆ. ನಾಳೆ ಸಂಜೆ 4 ಗಂಟೆ ಒಳಗಾಗಿ ಸರ್ಕಾರ ಏನಾದ್ರೂ ನಿರ್ಧಾರಗಳನ್ನ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವತ್ತಿನ ಸಂಜೆಯಿಂದಲೇ ಎಲ್ಲ ಬಸ್ಗಳನ್ನ ಕೂಡ ನಾವು ಸ್ಥಗಿತ ಮಾಡಬೇಕು. ಯಾವುದೇ ಕಾರಣಕ್ಕೂ ಶುಕ್ರವಾರ ಬೆಳಿಗ್ಗೆ ಅಥವಾ ಗುರುವಾರ ಸಂಜೆಯಿಂದಲೇ ಬಸ್ಗಳನ್ನ ನಾವು ಆಚೆ ತೆಗೆಯೋದು ಬೇಡ ಅನ್ನುವಂತ ಕಾರಣಕ್ಕಾಗಿ 4 ನಿಗಮದ ನೌಕರರು ಏನಿದ್ದಾರೆ ಎಲ್ಲರಿಗೂ ಕೂಡ ಒಂದು ಕಡೆಯಿಂದ ಮತ್ತೆ ಅವರನ್ನ ಎಚ್ಚರಿಸುವಂತ ಕೆಲಸವನ್ನ ಈಗಾಗಲೇ ನೌಕರರು ಸಾರಿಗೆ ಸಿಬ್ಬಂದಿಗಳು ಅದರ ಮುಖಂಡರು ಮಾಡಿರುವಂತದ್ದು. ಸದ್ಯ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಆದಂತಹ ಹೋರಾಟ ಆರಂಭ ಆಗುತ್ತೆ. ಬಟ್ ನಾಳೆ ಬೆಳಿಗ್ಗೆಯಿಂದ ಯಾವುದೇ ಬಸ್ಗಳು ವ್ಯತ್ಯಯ ಆಗೋದಿಲ್ಲ. ಒಂದೊಮ್ಮೆ ಸರ್ಕಾರ ನಿರ್ಧಾರ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಸಂಜೆ 4 ಗಂಟೆಯ ಬಳಿಕ ನಿರ್ಧಾರವನ್ನ ಮಾಡಿ ಆ ಮುಂದಿನ ಹೋರಾಟ ಏನಿದೆ ಬಸ್ಗಳನ್ನ ನಿಲ್ಲಿಸುವಂತದ್ದು, ಅದನ್ನ ನಂತರದ ಹೋರಾಟ ಹೇಗಿದೆ ಎಲ್ಲವೂ ಕೂಡ ನಾಳೆ ಸಂಜೆ 4 ಗಂಟೆ ವೇಳೆಗೆ ನಿರ್ಧಾರ ಆಗುತ್ತೆ. ಸದ್ಯಕ್ಕಂತೂ ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಮತ್ತೊಮ್ಮೆ ಪ್ಲಾನ್ ಆಗಿರುವಂತದ್ದು. ಸರ್ಕಾರ ಏನಾದ್ರೂ ನಾಳೆ ಸಂಜೆ ಒಳಗಡೆ ಸಮಸ್ಯೆ ಬಗೆಹರಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಬಟ್ ಇಲ್ಲಿ ತನಕ ಯಾವುದೇ ಸರ್ಕಾರಗಳಿಂದ ಸೂಚನೆಗಳಾಗ್ಲಿ ಮಾಹಿತಿಗಳಾಗ್ಲಿ ಇನ್ನೂ ಕೂಡ ಬಂದಿಲ್ಲ. ಪ್ರೇಮ್, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.